ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾಕೂಟದಿಂದ ಒಂದು ಪತ್ರಿಕಾಗೋಷ್ಠಿ ಬಂದಿದ್ದಕ್ಕೆ ಧನ್ಯವಾದಗಳು ಅರ್ಪಿಸಿದ್ದೇವೆ. ಮತ್ತು ಇವತ್ತು ಈಗಾಗಲೇ ನಾವು ಕಳೆದ ಬಾರಿನೂ ಇದೇ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾಕೂಟದಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದು. ಮತ್ತು ಅವತ್ತು ನಾವು ಬೇಡಿಕೆಗಳು ಇಟ್ಟಿದ್ದು, ಮತ್ತು ನಮಗಾಗಿರೋ ಅನ್ಯಾಯದ ಬಗ್ಗೆ ಮತ್ತು ಏನೇನು ಆಗಿದೆ ಅಂತೆಲ್ಲ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮಾಹಿತಿ ತಲುಪಿಸೋದಕ್ಕೆ ಒಂದು ಸಹಾಯ ಮಾಡಿದ್ರಿ. ನಮಗೆಲ್ಲರೂ ಆ ವಿಚಾರವಾಗಿ ಧನ್ಯವಾದಗಳು. ಮತ್ತು ಈಗ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಪದಾಧಿಕಾರಿಗಳಾದಂತಹ ವೆಂಕಟೇಶ್ ಅವರು, ಮತ್ತು ಚನ್ನದಾಸರ ಸಮುದಾಯದ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಬಸವರಾಜ್ ನಾರಾಯಣಕರ್ ಅವರು, ಮತ್ತು ಸುಳ್ಗಾಡ್ಸಿದ್ದ ಸಮುದಾಯದ ರಾಜ್ಯ ಸಂಚಾಲಕರಾದಂತಹ ಮತ್ತು ಅಸ್ಪೃಶ್ಯ ಅಲೆಮಾರಿ ಮಹಾ ಒಕ್ಕೂಟದ ಸಂಚಾಲಕರಾದಂತಹ ದುರ್ಗೇಶ್ ವಿಭೂತಿ ಅವರಿದ್ದಾರೆ. ಮತ್ತು ವಲಯದಾಸರ ಸಮುದಾಯದಿಂದ AY ಪದ್ಮಾಕರ್ ಅವರು ಬಂದಿದ್ದಾರೆ. ಮತ್ತು ಸುಳ್ಗಾಡ್ಸಿದ ಸಮುದಾಯದಿಂದ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು ಶಿವಕುಮಾರ್ ಅವರು ಬಂದಿದ್ದಾರೆ. ಮಾಲದಾಸರ ಸಮುದಾಯದಿಂದ ರವಿ ಅವರು ಬಂದಿದ್ದಾರೆ. ಮತ್ತು ಇನ್ನೂ ಸ್ವಲ್ಪ ಜನ ಬರಬೇಕಾಯಿತು, ಸ್ವಲ್ಪ ವಿಳಂಬ ಆಯಿತು, ಕ್ಷಮೆಯಲ್ಲಿ ಸ್ವಲ್ಪ ಒಂದು 15 ನಿಮಿಷ ಲೇಟ್. ಏನಂತಂದರೆ ನಾನು BH ಮಂಜುನಾಥ್, ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾಕೂಟದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ, ಮತ್ತು ಸಿಳ್ಳೆಕರ ಸಮುದಾಯದ ರಾಜ್ಯಾಧ್ಯಕ್ಷ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಗೆ ತಾವು ಬಂದಿರೋದು ಸ್ವಾಗತಾರ್ಹ. ಮತ್ತು ಇವತ್ತು ನಮಗೇನು ಒಳ ಮೀಸಲಾತಿಯಲ್ಲಿ ಬಲಾಢ್ಯರ ಓಲೈಕೆಗಾಗಿ ಸಾಮಾಜಿಕ ನ್ಯಾಯದ ಸಮಾಜ ಆಗಿದೆ. ಸಿದ್ದರಾಮಯ್ಯನವರು ಬಜೆಟಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಅನ್ನೋದು ಈ ಬಜೆಟ್ ಆಮೇಲೆ ಏನು ಮಾಡಿದ್ದೀವಿ. ಆ ವಿಚಾರದಲ್ಲಿ ಈಗಾಗಲೇ ಒಳ ಮೀಸಲಾತಿಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಸುಪ್ರೀಂ ಕೋರ್ಟ್ ಆದೇಶದಂತೆ 1% ಪ್ರವರ್ಗ ಎಯಲ್ಲಿಟ್ಟು 1% ಅಲೆಮಾರಿಗಳಿಗೆ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳಿಗೆ ಇರಬೇಕು ಅನ್ನೋದು ಒಂದು ಶಿಫಾರಸು ಮಾಡಿದರು. ಮತ್ತು ಸುಪ್ರೀಂ ಕೋರ್ಟೂ ಅಷ್ಟೇ ಹಿಂದುಳಿದಿರುವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಹಂಚಬೇಕು ಅಂತ ಅಂದ್ಬಿಟ್ಟು ಸೂಚನೆ ಕೊಟ್ಟಿದ್ರು. ಆ ನ್ಯಾಯಾಂಗ ಕೊಟ್ಟಿರುವಂತಹ ಒಂದು ಆದೇಶವನ್ನು ಉಲ್ಲಂಘಿಸಿ ಇವತ್ತು ಅಲೆಮಾರಿಗಳಿಗೆ ಧ್ವನಿ ಎತ್ತುವ ಥರ ಮಾಡಿದ್ದಾರೆ. ಮತ್ತು ನಾವು ಇದೇ ಹೋರಾಟಕ್ಕೆ ದೆಹಲಿವರೆಗೂ ಹೋಗಿ ಇಲ್ಲಿ ಸರ್ಕಾರ ನಮಗೆ ನ್ಯಾಯ ಕೊಡ್ತಾರೆ ಅಂತ ಅಂದ್ಬಿಟ್ಟು ದೆಹಲಿ ಚಲೋ ಮಾಡಿದ್ದು. ಆ ದೆಹಲಿ ಚಲೋ ಮಾಡಿದಾಗಲೂ ಅಷ್ಟೇ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮನ್ನು ಸಮಾಜ ಕಲ್ಯಾಣ ಇಲಾಖೆಯವರು ಸಚಿವರಾದಂಥ ಮಾದೇವಪ್ಪ ಅವರು ದೂರವಾಣಿ ಮುಖಾಂತರ ನಮ್ಮನ್ನು ಕರೆಸಿ, ಇಲ್ಲ ನೀವು ಬನ್ನಿ, ನೀವೇನು ಕೇಳಿದ್ದೀರೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ, ನಿಮಗೆ 1% ಅಲ್ಲದೆ ಅಲೆಮಾರಿಗಳಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ವಾಪಸ್ ಕರ್ಸ್ಕೊಂಡಾದ್ಮೇಲೆ ಮುಖ್ಯಮಂತ್ರಿಗಳ ಜೊತೆನೂ ಒಂದು ಚರ್ಚೆ ಆಯಿತು, 2 ಬಾರಿ ಚರ್ಚೆ ಆಯಿತು. ಅದಾದ ನಂತರ ಬಜೆಟ್ ಮುಂಚೆನೂ ಸಹ ಸ್ವಲ್ಪ ಬಂದು ನಮಗೆ ಏನೇನು ಬೇಕಾಗುತ್ತೆ ಅಲೆಮಾರಿಗಳಿಗೆ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡೋದಕ್ಕೆ ಅಂತ ಕೇಳಿದಾಗ ನಾವು ಒಂದು ಮೀಟಿಂಗಲ್ಲಿ ಅವ್ರಿಗೆ ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದು. ಮೊದಲನೇ ಬೇಡಿಕೆ ಪ್ರವರ್ಗ ಎಯಲ್ಲಿ 1% ಇಡೋದು, 49+10 ಸಮುದಾಯಗಳೇನಿದ್ದಾರೆ ಅದಕ್ಕೆ ಪ್ರತ್ಯೇಕ ನಿಗಮ ಮಾಡಬೇಕು ಅನ್ನೋದು, ಮತ್ತು 49 ಮತ್ತು 10 ಸೂಕ್ಷ್ಮ ಸಮುದಾಯಗಳೇನಿದ್ದಾವೆ ಅದಕ್ಕೆ ಈ ಬಜೆಟಲ್ಲಿ ಒಂದು 500 ಕೋಟಿಯ ಇದನ್ನು ಪ್ಯಾಕೇಜ್ ಇರಬೇಕು ಅನ್ನೋದು, ಮತ್ತು ಸ್ಪೆಷಲ್ ಕಾಂಪೋನೆಂಟ್ ಮೇಲೆ SCP TSP ಯೋಜನೆ ಅಡಿಯಲ್ಲಿ ಒಂದು 5% ನಮ್ಮ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳಿಗೆ ಇರಬೇಕು ಅನ್ನೋದು, ಮತ್ತು ಜಿಲ್ಲೆಗೆ 500 ಮನೆಗಳಂತೆ 31 ಜಿಲ್ಲೆಗೆ 15,500 ಮನೆಗಳನ್ನ ಕಟ್ಕೊಡ್ಬೇಕು ಅನ್ನೋದು. ಯಾಕೆಂದರೆ ಇವತ್ತಿಗೂ ಟೆಂಟ್ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇರೋದು ನಮ್ಮ ಅಲೆಮಾರಿಗಳ ಸಮುದಾಯಗಳೇ. ಹಾಗಾಗಿ ಅದನ್ನು ಬೇಡಿಕೆ ಇಟ್ಟಿದ್ದು. ಅದು ನಾವು ಒಂದು ವರ್ಷಕ್ಕೆ 15,500 ಮನೆ ಕೇಳಿದ್ದು. ಅಂದರೆ ಇನ್ನೂ ಸರ್ಕಾರ 3 ವರ್ಷ ಇದೆ, ಒಂದು 45-50 ಸಾವಿರ ಮನೆಗಳಾದರೆ ಎಲ್ಲರೂ ಟೆಂಟ್ ಮುಕ್ತ ಭಾರತನಾಗುತ್ತೆ, ಮತ್ತು ಅಲೆಮಾರಿಗಳು ಒಂದು ಸೂರು ಕೊಟ್ಕೊಂಡಂಗಾಗುತ್ತೆ ಅನ್ನೋದು. ಮತ್ತು ಇವತ್ತಿಗೂ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಭೂಬಡತನ ಯೋಜನೆಯಲ್ಲಿ ಯಾವುದೇ ಒಂದು ಭೂಮಿಗಳಿಲ್ಲ. ಅವರಿಗೆ ಅಲೆಮಾರಿಗಳಿಗೆ ಭೂಮಿಗಳಿದ್ದಿದ್ರೆ ಅವರು ಅಲೆಮಾರಿಗಳು ಆಗ್ತಾ ಇರಲಿಲ್ಲ. ಕೃಷಿ ಮಾಡಿಕೊಂಡು ಒಂದು ಅವರ ಒಂದು ಕುಲಕಸಮ ಹಂದಿ ಸಾಕೋದಾಗಲಿ, ಮೇಕೆ ಸಾಕೋದು, ಇನ್ನೊಂದೇನೋ ಮಾಡ್ಕೊಂಡು ಆರಾಮಾಗಿ ಮತ್ತು ಕೃಷಿ ಚಟುವಟಿಕೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಅಲೆಮಾರಿತನ ಹೋಗ್ತಾ ಇತ್ತು. ಅದನ್ನು ನಾವು ಕೇಳಿದ್ದೇನೆಂದರೆ ಜಿಲ್ಲೆಗೆ ಒಂದು 100 ಎಕರೆ ಜಮೀನು, ಯಾಕೆಂದರೆ 59 ಸಮುದಾಯಗಳು ಅಂತಂದರೆ ಒಂದು 2 ಎಕರೆ ಕೊಟ್ಟರೆ ಅವ್ರ ಜೀವನ ನಡೆಯುತ್ತೆ ಅನ್ನೋ ಉದ್ದೇಶದಿಂದ
ಮತ್ತೆ ಪ್ರಮುಖವಾಗಿ ಅಲೆಮಾರಿಗಳಲ್ಲಿ ಶಿಕ್ಷಣ ವಂಚಿತರು ಜಾಸ್ತಿ ಇದೆ. ಅಲೆಮಾರಿಗಳು ಶಿಕ್ಷಣ ಮಾತ್ರ ಇಲ್ಲ. ಮತ್ತೆ ಇನ್ನೊಂದೇನೆಂದ್ರೆ ಈಗ ನಮ್ಗೆ 1% ಪ್ರವರ್ಗ ಅದರಲ್ಲಿ ಇಟ್ಟುಕೊಟ್ರು ಇದು ನಮ್ಗೆ ಇಂಪ್ಲಿಮೆಂಟ್ ಆಗೋ ಅಷ್ಟೊತ್ತಿಗೆ ಒಂದು 10-12 ವರ್ಷ ಆಗುತ್ತೆ. ಇವಾಗಿರೋ ಸದ್ಯಕ್ಕಿರುವಂತಹ ವಿದ್ಯಾವಂತರಿಗೆ ಅನುಕೂಲ ಈಗ ಸದ್ಯಕ್ಕಾದ್ರೆ ಮುಂದಿನ ದಿನಮಾನಗಳಲ್ಲಿ ಅಲೆಮಾರಿಗಳಿಗೆ 1% ಪ್ರತ್ಯೇಕವಾಗಿ ಕೊಟ್ಟರೆ ಅದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು 31 ಜಿಲ್ಲೆಯಲ್ಲಿ ಹಾಸ್ಟೆಲ್ಗಳು ಕೇಳಿದ್ದು. ಅದು ಜಾಸ್ತಿ ಆಗುತ್ತೆ ಅಂದಾಗ 15 ಆದರೂ ಮಾಡಿಕೊಡಿ ಹಾಸ್ಟೆಲ್ಸ್ಗಳು, ವಸತಿ ಶಾಲೆಗಳನ್ನ. ಅದು 1ನೇ ತರಗತಿಯಿಂದ ಸೆಕೆಂಡ್ PUC ವರೆಗೂ ಇದ್ರೆ ಅವರು ವಿದ್ಯಾವಂತರಾಗ್ತಾರೆ. ಇಲ್ಲ ಅಂತಂದ್ರೆ ಈ ಅಲೆಮಾರಿತನ ಮಾಡ್ಕೊಂಡು ಮಕ್ಕಳು ಅವಿದ್ಯಾವಂತರಾಗ್ತಾರೆ ಅನ್ನೋ ಉದ್ದೇಶದಿಂದ ಅದನ್ನು ಕೇಳಿದ್ದು. ಮತ್ತೆ ಈ ಹಾಸ್ಟೆಲ್ಗಳಲ್ಲಿ 15% ಸ್ಥಾನಮಾನಗಳು ಕೊಡ್ಬೇಕು. ಯಾಕಂದ್ರೆ ಇವರು ಅದು ಇಂಪ್ಲಿಮೆಂಟ್ ಆಗೋದು 10% ಅಷ್ಟೇ ಕೊಟ್ಟಿದ್ದಾರೆ. ಒಂದು 15% ಮಾಡಿದ್ರೆ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಇದು ಸಿಗ್ತಾ ಇತ್ತು, ಶಿಕ್ಷಣಕ್ಕೆ ಇದಾಗ್ತಾ ಇತ್ತು. ಮತ್ತೆ ಇವಾಗ PhD ಅಥವಾ ತತ್ಸಮಗೊಂಡಿರುವಂತಹ ಅಲೆಮಾರಿ ಸಮುದಾಯದ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಒಂದು 25 ಸಾವಿರಗಳ ಶಿಷ್ಯ ವೇತನ ಫೆಲೋಶಿಪ್ ನೀಡಬೇಕು ಅನ್ನೋದನ್ನ ಒಂದು ಬೇಡಿಕೆ ಇಟ್ಟಿದ್ದು. ಅದನ್ನು ಕೊಡಲಿಲ್ಲ. ಅಲೆಮಾರಿಗಳಿಗೆ ಬುಡಕಟ್ಟು ಸಮುದಾಯಗಳಿಗೆ ಪಾರಂಪರಿಕ ಕೌಶಲ್ಯ ಮತ್ತು ಕಲೆಗಳನ್ನು ಆಧುನಿಕಗೊಳಿಸಲು ಸಮುದಾಯ ತರಬೇತಿ ನೀಡಬೇಕು. ಮತ್ತೆ ತರಬೇತಿ ನೀಡಿ ಒಂದು 10 ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯ ನೀಡಬೇಕು. ಇದಲ್ಲದೆ ಸ್ವಯಂ ಸಾರಥಿ ಯೋಜನೆಯಲ್ಲಿ ಸಾಲ ಸೌಲಭ್ಯಗಳನ್ನು ನೀಡುವ ಅನುದಾನ ಹೆಚ್ಚಿಸಿ ಜಿಲ್ಲೆಯೊಂದರಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಸೇರಿದ ಕನಿಷ್ಠ 100 ಜನರಿಗೆ ಸಾಲ ಸೌಲಭ್ಯ ಸಿಗುವಂತೆ ಮಾಡಬೇಕು ಅಂತ ಕೇಳಿದ್ರು. ಮತ್ತೆ ಸಂಸ್ಕೃತಿ ಕಲೆಗಳ ರಕ್ಷಣೆ, ಇವಾಗೆಲ್ಲ ನಮ್ಮ ಸಂಸ್ಕೃತಿ ಅಂದ್ರೆ ತಗೊಂಡೋಗ್ಬೇಕು. ಮತ್ತೆ ಧಾರ್ಮಿಕ ಮಾಡಿಕೊಂಡು ಜನದಾಸ ಸಮುದಾಯದವರೆಲ್ಲ ಇರೋದು. ಮತ್ತೆ ಬೇರೆ ಬೇರೆ ಮರುಗು ಭಾಷೆಗಳೆಲ್ಲ ಇದಾವೆ ನಮಗೆ. ಆ ಮರುಗು ಭಾಷೆಯನ್ನ ಒಂದು ಅಕಾಡೆಮಿ ಮಾಡಿ ಅಂತ ಕೇಳಿದ್ರು. ಅದನ್ನು ಅವರು ಮಾಡಿಕೊಟ್ಟಿಲ್ಲ. ಮತ್ತೆ ಬುಡಕಟ್ಟು ಅಲೆಮಾರಿ ಮತ್ತು ವಿಮುಕ್ತ ಸಮುದಾಯಗಳ ಸಂಶೋಧನಾ ಕೇಂದ್ರವನ್ನು ಮಾಡಬೇಕು ಅಂತ ಕೇಳ್ಕೊಂಡಿದ್ದು. ಅದು ಈಗಾಗಲೇ ಆಲ್ರೆಡಿ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಇದೆ. ಅದರಲ್ಲಿ ಇವಾಗ ಜಗಜೀವನ್ ರಾಮ್ ಅವರು ಹೆಂಗೆ ಮಾಡಿದಾರೋ ಅದೇ ಮಾದರಿಯಲ್ಲಿ ನಮ್ಮ ಅಲೆಮಾರಿ ಸಮುದಾಯಗಳನ್ನು ಒಂದು ಮಾಡಬೇಕು ಅನ್ನೋದನ್ನು ಬೇಡಿಕೆ ಇಟ್ಟಿದ್ದು. ಅಲೆಮಾರಿ ಮತ್ತು ವಿಮುಕ್ತ ಸಮುದಾಯಗಳ ಆಯೋಗ ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಅಲೆಮಾರಿಗಳ ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ರು. ಅದನ್ನು ಕೇಳಿದ್ದು, ಅದನ್ನು ಮಾಡಲಿಲ್ಲ. ಹೀಗಾಗಿ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಬಜೆಟ್ ಪೂರ್ವ ಸಭೆಯಲ್ಲಿ ಮಂಡಿಸಿದೆ, ಅದನ್ನ ಒಂದನ್ನು ನಮಗೆ ಮಾಡಿಕೊಟ್ಟಿಲ್ಲ. ಅದು ಇವಾಗ ನೋಡಿ, ಬೌದ್ಧ ಜೈನ ಸಿಖ್ ಸಮುದಾಯಗಳಿಗೆ ಆಯವ್ಯಯದಲ್ಲಿ 100 ಕೋಟಿ, ಅಂಜನಾದ್ರಿ ಬೆಟ್ಟ ಮಾಡಲಿಕ್ಕೆ 100 ಕೋಟಿ ಕೊಟ್ಟಿದ್ದಾರೆ. ಮತ್ತೆ ಪರಿಶಿಷ್ಟ ಪಂಗಡಗಳ 12 ಜಾತಿಗಳಿಗೆ 120 ಕೋಟಿ ಕೊಟ್ಟು ಅರಣ್ಯದಂಚಿನ 10 ಸಮುದಾಯಗಳಿಗೆ ಅಭಿವೃದ್ಧಿಗೆ 200 ಕೋಟಿ ಮೀಸಲಿಟ್ಟು, ಹಿಂದುಳಿದ ವರ್ಗದ 46 ಸಮುದಾಯಗಳಿಗೆ 100 ಕೋಟಿ ಇಟ್ಟು, ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 1000 ಕೋಟಿಗಳನ್ನ ಮೀಸಲಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅಲೆಮಾರಿ ಸಮುದಾಯಗಳನ್ನು ವ್ಯವಸ್ಥಿತವಾಗಿ ವಂಚಿಸಿದ್ದಾರೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಆಯಾ ಪ್ರಬಲ ಜಾತಿಗಳಿಗೆ 5 ಅಕಾಡೆಮಿಗಳು ಅಂದ್ರೆ ಕೊಂಕಣಿ, ಬ್ಯಾರಿ, ತುಳು, ಅರೆಭಾಷೆ, ಕೊಡವ ಮತ್ತು ಈಗ ಹವ್ಯಕ ಭಾಷಾ ಅಕಾಡೆಮಿಯನ್ನ ಸ್ಥಾಪಿಸಲಾಗಿದೆ. ಇವು ಮೂಲತಃ ಆಯಾ ಜಾತಿಗಳಿಗೆ ಸೇರಿದ ಅಕಾಡೆಮಿಗಳು. ನೀಡುವ ಸರ್ಕಾರ ಅಲೆಮಾರಿಗಳ ಮರುಗು ಭಾಷಾ ಅಕಾಡೆಮಿ ಬೇಡಿಕೆಯನ್ನು ತಿರಸ್ಕರಿಸಿದ್ದಾರೆ. ಹೆಚ್ಚು ಮತಗಳಿರುವ ಚುನಾವಣಾ ರಾಜಕಾರಣದಲ್ಲಿ ಪ್ರಭಾವಶಾಲಿಗಳಾಗಿರುವ ಸಮುದಾಯಗಳನ್ನು ಸರ್ಕಾರ ಓಲೈಸುತ್ತಿದೆ. ಮೇಲ್ವರ್ಗಗಳನ್ನು, ಬಹುಸಂಖ್ಯಾತರನ್ನು ಮತ್ತು ಸ್ವಜಾತಿಯನ್ನು ಓಲೈಸುವ ನಿಮಗೆ ನಾವು ಕೇಳುವ ಪ್ರಶ್ನೆಗಳು ಅಂದರೆ ಅಂಬೇಡ್ಕರ್, ಲೋಹಿಯ ಉಲ್ಲೇಖಿಸುವ ಮತ್ತು ಸಾಮಾಜಿಕ ನ್ಯಾಯದ ಪಾಠವನ್ನು ಅರಿಬಿಡುವ ಇವರಿಗೆ ಪರಿಶಿಷ್ಟ ಜಾತಿಯಲ್ಲಿ ಅಲೆಮಾರಿಗಳಿದ್ದಾರೆ, ಅವ್ರ ಬೇಡಿಕೆಗಳ ಲೆಕ್ಕಕ್ಕಿಲ್ವಾ? ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪನವರು ನಾವು ದೆಹಲಿಗೆ ಹೋದಾಗ ಅನ್ನ ನೀರು ಇಲ್ಲದಿರೋ ಧರಣಿ ಕೂತಿದ್ದಾಗ ದೂರವಾಣಿ ಮುಖಾಂತರ ಕರೆದುಬಿಟ್ಟು ಅಲೆಮಾರಿ ಸಮುದಾಯಗಳಿಗೆ 1% ಕೊಡ್ತೀವಿ, ಮತ್ತೆ ನಾವು ನಿಮ್ಮ ಬೇಡಿಕೆಗಳನ್ನ ಕೊಡೋದಕ್ಕೆ ನಾವು ತಾತ್ವಿಕವಾಗಿ ಒಪ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿ ಇವತ್ತು ಪ್ರತ್ಯೇಕ ನಿಗಮ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಕರೆಸ್ಬಿಟ್ಟು ಮತ್ತೆ ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ದೆಹಲಿಯಿಂದ ವಾಪಸ್ ಕರೆಸ್ಕೊಂಡು ಇವತ್ತಿನವರೆಗೂ ಒಂದು 3-4 ಚರ್ಚೆಗಳಾಗಿದೆ. ಬೆಳಗಾವಿಯಲ್ಲಿ ಆಗಿದೆ, ಬೆಂಗಳೂರಲ್ಲಿ 3 ಸಭೆಗಳಾಗಿದ್ದಾವೆ. ಬಟ್ ಅಲ್ಲೆಲ್ಲ ಬರೀ ನಮಗೆ ಬಾಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯಾತ್ಮ ಹೆಸರುಕೊಂಡು ಅಲೆಮಾರಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದೊಂದು ಒಂದು ಸುಳ್ಳು ಹೇಳಿ ಡೋಂಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಮಗೆ ಒಂದು ಆತಂಕ ಇದೆ. ಮತ್ತೆ ಇವತ್ತು ಏನು ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳು 1% ಮೀಸಲಾತಿ
ಅಭಿವೃದ್ಧಿ ನಿಗಮ ಎಲ್ಲ ಕೊಡ್ತೀವಿ ಅಂತ ಹೇಳಿ ಇವತ್ತು ನಮಗೆ ಮೋಸ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ 17% ಅಲ್ಲಿ 1% ಕೊಡೋದು ಎಲ್ಲೂ ಇದು ಮಾಡಿಲ್ಲ. ಈಗ ಒಂದು ವೇಳೆ 15% ಅಲ್ಲೂ ಅವರು ನಮಗೆ ಪ್ರವರ್ಗ ಒಂದರಲ್ಲಿ ಇಟ್ಟು ನಮ್ಮನ್ನ ಅಲೆಮಾರಿ ಏನಾದರೂ ಎ ಗ್ರೇಡಲ್ಲಿ ಇರಲಿಲ್ಲ ಅಂತಂದ್ರೆ ಇದ್ರ ಮೇಲೂ ನಾವು ಕೇಸ್ ಹಾಕ್ತೀವಿ. ಅಲೆಮಾರಿಗಳು ಕೇಸ್ ಹಾಕಿರೋದ್ರಿಂದ ಇಡೀ ಸಿಸ್ಟಮ್ ಇವತ್ತು 17% ಇದಾಗಿರೋದ್ರಿಂದ ವ್ಯವಸ್ಥಿತವಾಗಿ ನಿಂತೋಗಿದೆ. ಪಾಪ ಜಾಬ್ಗಳಿದ್ದಾರೆ. ಇವಾಗ ನಮ್ಮಿಂದ ತೊಂದರೆ ಆಗೋದು ನಾವೆಲ್ಲ ಕೇಳ್ಕೊಂಡಿದ್ದೀವಿ, ಪದೇ ಮೀಟಿಂಗು ಮಾಡಿದ್ದೀವಿ. ಈಗ 15% ಅಲ್ಲಿ ಏನಾದ್ರು ಒಳ ಮೀಸಲಾತಿ ಮಾಡ್ತಾರೆ ಅಂತ ಗೊತ್ತಾದ್ರೂ ಆ ಆದೇಶ ಬಂದಿದ್ದ ಕೂಡಲೇ ಅದ್ರ ಮೇಲೂ ನಾವು ಮತ್ತೆ ಕೇಸ್ ಹಾಕ್ತೀವಿ ಅಂತ ಹೇಳಿ ಮತ್ತೆ ನಮ್ಮ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಕಾರ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ಚಂದಾಸರು, ವರದಾಸರು, ಮಹಾದಾಸರ ಸಮುದಾಯದ ರಾಜ್ಯಾಧ್ಯಕ್ಷ. ಈಗ ನಮ್ಮದು ಮುಖ್ಯವಾಗಿ ಬೇಡಿಕೆ ಏನಪ್ಪ ಅಂದರೆ 17% ಏನು ಒಳ ಮೀಸಲು ಮಾಡಿದ್ರು ಅದರಲ್ಲಿ ಅಂದರೆ ಮುಖ್ಯವಾಗಿ ಪ್ರಿಯಾರಿಟಿ ನಂಬರ್ 1 ಏನಲ್ಲಿ ನಮ್ಗೆ ಕೊಟ್ಟಿದ್ರು 1% ಚಂದ ಇದು ಅಲೆಮಾರಿಗಳಿಗೆ 59 ಜಾತಿಗೆ. ಅದೇ ರೀತಿ ಸರ್ಕಾರ ಇವಾಗೇನು ಕೋರ್ಟಿಗೆ ಹೋಯ್ತು, ಬೇರೆ ಯಾರೋ ಕೋರ್ಟಿಗೆ ಹೋದ್ರು, ಇದು 15% 17% ಆಗಿಲ್ಲ, 15% ಆಗಿದೆ ಅಂತ ಈಗ ಸರ್ಕಾರ 15% ಅಲ್ಲಿ ಮಾಡಾಕೊಂಡೈತಿ. ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಏನು ಮಾಡೋದಂದ್ರೆ ಈ ತಮ್ಮ ಮೂಲಕ 15 ಮಾಡಿದ್ರು ನಮಗೆ 1% ಏನು ನಮ್ಮದು ಎ ಗ್ರೇಡಲ್ಲಿ ಇಟ್ಟಿದ್ರು ನಾಗಮೋಹನ್ ದಾಸ್ ಅವರು, ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾರ ಸವಲತ್ತುಗಳನ್ನು ಪಡೆದುಕೊಂಡಿಲ್ಲ 80 ವರ್ಷ ಸ್ವತಂತ್ರ ಆದರೂ ಅವರಿಗೆ ಮೂಲ ಆದ್ಯತೆ ಕೊಡಬೇಕನ್ನೋದು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ, 7 ಬೆಂಚಸ್ ಇದು. ಆ ರೀತಿ ನಮಗೆ ಮುಖ್ಯ ಪ್ರಾತಿನಿಧ್ಯ ಕೊಟ್ಟು 1% ಎ ಗ್ರೇಡಲ್ಲಿ ಇಟ್ಕೊಡ್ಬೇಕಂತ ನಾವು ಈ ಮೂಲಕ ತಮ್ಮ ಮೂಲಕ ಸರ್ಕಾರವನ್ನು ಕೇಳಿಕೊಳ್ತೀವಿ. ಇಲ್ಲವಾದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದ. 1% ಇತ್ತು, ಅವ್ರು ಕೊಡ್ಲಿಲ್ಲ, ನಾವು ಕೋರ್ಟಿಗೆ ಹೋಗಿಲ್ಲ. ಸೊ ಅವಾಗ ಏನ್ ಮಾಡಿದ್ರು ಸರ್ಕಾರ ಏನ್ ಮಾಡ್ತು, 17% ಗ್ರ್ಯಾಂಡ್ ಆಗೇ ಇಲ್ಲ, 15%ಗೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಈಗ 15% ಅಲ್ಲಿ ನಾವು ಫಸ್ಟ್ ಬರ್ಬೇಕು, 1% ಕೊಡ್ಬೇಕು. ಯಾರ್ಯಾರು ಅವರು ಇದು ನಮ್ದು 1% ಏನು ನಮ್ಮ ಹಕ್ಕಿದೆ ಕೊಡ್ಬೇಕಾದದ್ದು. ದಯವಿಟ್ಟು ಸರ್ಕಾರ ಅದನ್ನ ಮುತುವರ್ಜಿ ವಹಿಸಿ ಕೊಡ್ಲೇಬೇಕು. ಅಲೆಮಾರಿಗಳು ಅಂತೇಳಿ ನಿಷ್ಕಾಳಜಿಯಿಂದ ದುರಾಡಳಿತದಿಂದ ತೇಜೋವಜನೆ ಮಾಡಬಾರ್ದಂತೆ ನಾವು ತಮ್ಮಲ್ಲಿ ವಿನಂತಿ. ದಯವಿಟ್ಟು ತಾವು ಪತ್ರಕರ್ತರ ಇದಕ್ಕೂ ಅವ್ರಿಗೆ ಮುಟ್ಟುವಾಗಿ ಮಾಡ್ಲಿ ಅಂತ ನಾವು ಕೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಯಾರೋ ಒಬ್ರು MLA ಇಲ್ಲ, MP ಇಲ್ಲ, ಯಾರೋ ಒಬ್ರು ಜನಸೇವೆ ಇಲ್ಲ. ಆದ್ರಿಂದ ತಮ್ಮ ಮಧ್ಯೆ ನಾವು ವಿನಂತಿ ಏನ್ ಮಾಡ್ಕೊಳ್ಳೋದಂದ್ರೆ ಎಲ್ಲ ಪೇಪರ್ಗಳಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿ ಸ್ವಲ್ಪ ಅವ್ರಿಗೆ ಕೇಳೋದು ಆಗ್ಬಿಡ್ತಾವ. ಆ ಒಂದು ಇದರಿಂದ ಈ ರೀತಿ ಕೇಳ್ತಾ ಇದ್ದಾರೆ. ನಮ್ಮ ಸಮುದಾಯಗಳಿಗೆ ಅನುಕೂಲ ಮಾಡ್ಕೊಡ್ತೀವಿ, ಬಡವರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳೋದು ಒಬ್ಬ ಮಹಿಳೆ ಒಬ್ಬ ಅಧ್ಯಕ್ಷ ಹೇಳಿದ ತಕ್ಷಣ ಇಷ್ಟು ಸಮುದಾಯಗಳಿಗೆ ಮೋಸ ಮಾಡೋದಂಗಾಗಲ್ಲ. ಅವ್ರ ಸ್ವಂತ ಬುದ್ಧಿ ವಿವೇಚನೆ ಇರುತ್ತಲ್ಲ ಸರ್. ಈಗ ನಾವು ಸುಡುಗಾಡಿಸಿದ ಕನ್ನಡರು ಮತ್ತು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯ ಸಂಚಾಲಕರು ಮತ್ತು ಇವತ್ತಿನ ದಿವಸ ಕರೆದ ಉದ್ದೇಶ ಏನಪ್ಪಾ ಅಂದ್ರೆ ನಾಗಮೋಹನ್ ವರದಿ ಪ್ರಕಾರ ನಮಗೆ 17% ಅಲ್ಲಿ ಎ ಗ್ರೇಡ್ 1% ಪ್ರಕಾರ ನಮ್ಮ 49 ಅಲೆಮಾರಿ ಸುಡುಗಾಡಿ ಅಲೆಮಾರಿ 49 ಸಮುದಾಯಗಳಿಗೆ 1% ಕೊಟ್ಟಿದ್ರು, ಮತ್ತು ಮಾದಿಗರಿಗೆ 6 ಮತ್ತು ಚಲವಾದಿಗಳಿಗೆ 5 ಅಂತೇಳಿ, ಮತ್ತು ಆದಿ ಧಾರವಾಡ ಆದಿ 1 ಮತ್ತು ಕೊರೋನಾ ಕೊರ್ಚಿಗೆ 4. ಅದೆಲ್ಲ ರಾಜ್ಯ ಸರ್ಕಾರ 25/8/2025 ತಾರೀಕು ದಿವಸ ABC ಅಂತೇಳಿ ಮಾಡಿ 6/6/5 ಅಂತ ಮಾಡಿತ್ತು. ಆವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಅಲೆಮಾರಿ 49 ಸಮುದಾಯಗಳು ಮತ್ತು ಸೂಕ್ಷ್ಮ 10 ಸಮುದಾಯಗಳು ಇಡೀ ರಾಜ್ಯಾದ್ಯಂತ ಮತ್ತು ಡೆಲ್ಲಿವರೆಗೆ ಹೋರಾಟ ಮಾಡಿ ನಾವು ಹೈಕೋರ್ಟ್ ಅಲ್ಲಿ ಅದಕ್ಕೆ ತಡೆ ಅಂತ ತಂದಿದ್ದೆವು. ಅದೇ ಕಾರಣಕ್ಕೆ ಮತ್ತು ರಾಜ್ಯಪಾಲರು ಕೂಡ ಪರಿಶೀಲಿಸಿ ಮತ್ತು ಅದನ್ನು ತಿರುಗಾಡಿ ಮತ್ತು ಒಳ್ಳೆಯ ನಮ್ಗೆ ರಾಜ್ಯಪಾಲರ ಆಯ್ಕೆ ಕಳಿಸಿದ್ರು, ಪುನರ್ ಪರಿಶೀಲನೆಗೆ ಆಗಿ ಅದನ್ನ ಕಳಿಸಿದ್ರು. ಅಲ್ಲೋ ಈಗ ಅನೇಕ ನಮ್ಮ ಬೀದಿ ಗುಂಡರಿಗೆ ನಾವು ಒಂದು ಕೇಳೋ ಉದ್ದೇಶ ಏನಪ್ಪಾ ಅಂದ್ರೆ 50 ನಮ್ಮ ಪ್ರಮುಖ ಬೇಡಿಕೆ, ಮತ್ತು ನಮ್ಮದು ಕೊರೋನಾ ಕೊರಚೆಯನ್ನು ಪ್ರತ್ಯೇಕಗೊಳಿಸಿ ನಮ್ಮ 49 ಜಾತಿಗೆ ಪ್ರತ್ಯೇಕ ನಿಗಮ ಮಾಡಬೇಕು, ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತೇಳಿ 49 ಸಮುದಾಯಗಳ ಒಕ್ಕೂಟ ಒತ್ತಾಯ ಇಡೀ ನಮ್ಮ ರಾಜ್ಯಾದ್ಯಂತ. ಮತ್ತು ನೀವು 50% ಒಳಗಡೆ ನೀವೇನ ಆಕಸ್ಮಿಕವಾಗಿ 1% ಪ್ರತ್ಯೇಕಗೊಳಿಸಲಾರ್ದ ಎ ಗ್ರೇಡ್ ಇರ್ಲಿಕ್ಕಂದ್ರೆ ನಾವು ಮತ್ತೆ ಹೈಕೋರ್ಟ್ ಹೋಗ್ಲಿಕ್ಕೆ ರೆಡಿ, ಬೀದಿ ಹೋರಾಟ ಮಾಡಕ್ಕೆ ರೆಡಿ, ಸುಪ್ರೀಂ ಕೋರ್ಟ್ ಹೋಗಕ್ಕೂ ನಾವು ರೆಡಿ ಇದೀವಿ ಸರ್. ಎಲ್ಲ ರಾಜ್ಯ ಮಟ್ಟದ್ದು 49 ಸಮುದಾಯದ ತುಂಬಾ ತುಳಿತಕ್ಕೊಳಪಟ್ಟವರು. ನಮ್ಮಿಂದ ಯಾವುದೇ ಇಲ್ಲ, ಯಾವುದೇ ಹೊರಡುವಂಥ ಶಕ್ತಿಗಳಿಲ್ಲ. ನಮ್ಮ ಶಕ್ತಿಗೆ ನೀವು ನಿಮ್ಮ ಒಂದು ಸಹಾಯ ಸಹಕಾರದೊಂದಿಗೆ ನಾವು ನಮ್ಮ ಒಂದು
ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮುಗಿಸ್ಬೇಕಂತೇಳಿ ತಮ್ಮ ಹತ್ರ ಅಗ್ರಹಿಸ್ಕೊಳ್ತೀನಿ. ಪದ್ಮಾಕರ್ ಖಾನಾಪುರ್ ಯಾದಗಿರಿ ಜಿಲ್ಲೆಯಿಂದ ನಾನು ವಲಯದಾಸರ ಸಮುದಾಯಕ್ಕೆ ಸೇರಿದವನಾಗಿದ್ದೇನೆ. ಈಗ ನಮ್ಮ ಮಿತ್ರರು ಹೇಳಿದ್ರು ಈಗಾಗಲೇ ನಾವು ಯಾಕೆ 1% ಕೇಳ್ತೀವಿ ಅಂದರೆ ನಮ್ಮ ಸಹೋದರ ಹೇಳಿದರು ವರಮಕುರ್ಷ ಅನ್ನೋದು 2ನೇ ಜಾತಿನೇ 5 ಲಕ್ಷ ಜನ ಇದ್ದಾರೆ. ಉಳಿದ 49 ಜಾತಿ ಸೇರಿದ್ರೆ 5 ಲಕ್ಷ ಜನ ಆಗೋದಿಲ್ಲ. ಆ ಉದ್ದೇಶದಿಂದ ನಾವು ಹೇಳ್ತಾ ಇದ್ವಿ, ನಾವು 2ನೇ ಜಾತಿ 5 ಲಕ್ಷ ಜನ ಇದ್ದಾರೆ. ಒಂದು ವೇಳೆ ಅರ್ಜಿ ಹಾಕೋದಾಗಿದ್ರೆ ಆ 49 ಜಾತಿಗಳಿಗೆ ಏನು ಬರಬೇಕು ಅವ್ರಿಗೆ 2 ಜನ ತಗೋತಾ ಇದ್ದಾರೆ. ಅವ್ರಿಗೆ ಕೊಡ್ತಕ್ಕಂಥ 49 ಜನಗಳ ಅನುಭವಿಸ್ಬೋದು ನಾವು. ಆ ಉದ್ದೇಶದಿಂದ, ಯಾಕಂದರೆ ಈಗ ನೋಡಿ ಪರಮಕರ್ಚ ಮನೆಗೆ ಹೋಗಿ 4 ಜನರು ತೆಗೆದಿಲ್ಲ ಅಂತ ಹೇಳಿದ್ದಾರೆ. ಯಾರು? ಬಲಗೈ ಎಡಗೈ, ವಲಯರು ಅವ್ರ ಮಾದಿಗಳು, ಅವ್ರು ಇಬ್ಬರು ಕೂಡ ಹೇಳಿದ್ದಾರೆ. ಯಾಕಂದರೆ ಅಂಥವ್ರು ಬಲಾಢ್ಯ ಸಮಾಜ, ದಲಿತರಲ್ಲೇ ಬಲಾಢ್ಯ ಸಮಾಜ ಅಂದರೆ ಎಡಗೈ ಬಲಗೈ ಅಂಜಿ ಅವ್ರು ನಮ್ಮ ಮೊದಲು ಬೇಡ ಅಂತ ಹೇಳಿದ್ದಾರೆ. ನಾವು ಪೂರ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು, ಒಂದು ಊರಿಗೆ ಒಂದು ಅಥವಾ 4-5 ಊರಿಗೆ ಒಂದು ಮನೆ ಇರ್ತಕ್ಕಂಥ ನಾವು, ಅವರು ಒಂದೊಂದು ಊರಿಗೆ ಅರ್ಧ ಊರು ಇರ್ತದೆ ವಲಯ ಮಾದಿಗಳು. ಅಂಥವ್ರೇ ಅವ್ರಿಗೆ ಅನಿಸ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ಕಾಂಪಿಟೇಷನ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾವು ಮೊದಲೇ 50 ಇತ್ತು, ಅವ್ರು 4 ಜಾತಿಯನ್ನು ಬಿಡುಗಡೆ ಮಾಡಿ ಎಡಕ್ಕಿಟ್ಟು ನಾವು 49 ಕೊಡೋದು ಕೇಳ್ತಾ ಇದ್ವಿ. ಅವ್ರಿಗೆ ಕೊಡೋಣ ಅಂತ ಹೇಳ್ತಾ ಇದ್ವಿ. ನಮ್ಮ 49 ಜಾತಿ ಅಲಮಾರಿಗೆ ಕೊಡೋದು ಕೇಳ್ತಾ ಇದ್ವಿ. 1%, ಅದು 17% ಇದ್ರೂ ನಮ್ಗೆ 1% ಬೇಕು, 15% ಇದ್ರೂ 1% ಬೇಕು.